ನಿನ್ನ ಜೊತೆ ಕಳೆದ ಆ ಕ್ಷಣಗಳು ಪದೇ ಪದೇ ನನಗೆ ತುಂಬಾ ನೆನಪಾಗ್ತಿತ್ತು. ಅದಕ್ಕೆ ನೀನಿದ್ದಲ್ಲಿ ನಿನ್ನ ಊರಿಗೆ ಹುಡುಕಿಕೊಂಡು ಬಂದೆ ನಾನು. ಸುಳ್ಳು ಸುಳ್ಳು ಹೇಳಬೇಡ. ನಿನ್ನ ಭೇಟಿಯಾಗದೆ ಎಷ್ಟೇ ದಿನಗಳು ಕಳೆದರೂ ಕೂಡ ಒಂದು ಫೋನ್ ಮಾಡಿ ವಿಚಾರಿಸಿಕೊಳ್ಳದ ನೀನು ನನ್ನ ಹುಡುಕಿಕೊಂಡು ಇಲ್ಲಿವರೆಗೆ ಬಂದಿದೆ ಅಂತಾದರೆ ಅದನ್ನು ನಂಬಲು ನನ್ನಿಂದ ಸಾಧ್ಯವೇ ಇಲ್ಲ. ನಿಜವಾಗಿಯೂ ಸತ್ಯ. ಭೂಮಿ ಸುತ್ತ ಸೂರ್ಯ ಹಾಗೆ ನಾನು ಕೂಡ ಭೂಮಿ ಇದ್ದಾಗ ಸದಾ ನಿನ್ನ ಸುತ್ತನೇ ಸುತ್ತುತ್ತಾ ಇರ್ತೇನೆ. ಅದಿರ್ಲಿ, ಏನಿದು ನಿನ್ನ ವೇಷ ಅಂತ ಕೈ ಹಿಡಿಬೇಕಾದ ಏನಿದು ನಿನ್ನ ಅವತಾರ ಅಂತ ನೋಡು ಮೋನಿಕ, ಪಕ್ಷಿ ಎಷ್ಟೇ ಹತ್ತರಕ್ಕೆ ಹಾರಿ ಮೇಲೆ ಹೋದರೂ ಕೂಡ ಮರಳಿ ತನ್ನ ತಾಯಿ ಹುಟ್ಟಿಗೆ ಬರಲೇಬೇಕಲ್ಲ. ಅದರಂತೆ ನಾನು ಕೂಡ ಬಿಎಸ್ಸಿ ಅಗ್ರಿ ಪದವಿ ಸೇವೆ ಮಾಡ್ತಾ ಇದ್ದೇನೆ. ನೌಕರಿ ಪಡೆದು ಇನ್ನೊಬ್ಬನ ಮುಂದೆ ಅನ್ನದಾಚೆ ಬೇಡಿಕೊಳ್ಳುವುದಕ್ಕಿಂತ ಈ ನನ್ನ ತಾಯಿ ಭೂತಾಯಿಯನ್ನ ನಂಬಿ ಅವಳ ಅಮೃತವಾದ ಮಡಿಲಿಗೆ ಪವಿತ್ರವಾದ ಬೀಜವನ್ನು ಬಿತ್ತಿ ಅದರಿಂದ ಬರುವ ಫಸಲನ್ನ ಈ ದೇಶದ ಜನ ಅನ್ನ ಎಂದು ಸ್ವೀಕರಿಸುತ್ತಾರೆ. ಇಂಥ ಪುಣ್ಯದ ಕೆಲಸ ಈ ಅನ್ನದಾತನಿಂದ ಮಾತ್ರ ಸಾಧ್ಯ. ಮೂಲಕ ಈ ಅನ್ನದಾತನಿಂದ ಮಾತ್ರ ಸಾಧ್ಯ. ಹಿಡಿದ ಹೊಲಗಳು ಉಳುವ ಯೋಗಿಯ ನಿನ್ನ ಈ ಕಾಯಕವನ್ನು ನಾನು ನಿಜವಾಗಿ ಮೆಚ್ಚಿದೆ. ನೀನೇ ನನ್ನ ಹೃದಯಕ್ಕೆ ತೆರೆಯಿತ ಅನ್ನದಾತ. ಸರಿ, ಹಾಗಾದ್ರೆ ನಾನು ಅನ್ನಲ್ಲ. ನಿಲ್ಲ ಮೂಲಕ ನಮ್ಮ ಕಾಲೇಜು ದಿನಗಳು ಎಷ್ಟು ದಿನದಾಯ್ತು ಮುಗಿದು ಹೋಗಿ ನಿನ್ನನ್ನು ನೋಡಿದಾಕ್ಷಣ ಆ ಕವಿನಂತೆ ನರ್ತಿಸುವ ನಿನ್ನ ನರ್ತನವನ್ನು ನೋಡಬೇಕಂತ ನನ್ನ ಮನಸ್ಸು ತುಂಬಾ ಆಯ್ತು.